ಪ್ರವೇಶ ಪಡೆದ ನಂತರ ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಅವರು ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ವಿಧಾನಸಭೆಯಲ್ಲಿ ಧ್ವನಿಯಾದರು. ರಾಯಚೂರು ನಗರ ಮತ್ತು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ತಮ್ಮ ನಿರಂತರ ಪ್ರಯತ್ನದಿಂದ 21 ಕೋಟಿ ಅನುದಾನ ನೀಡಿ ರಾಯಚೂರು ಜಿಲ್ಲೆಯ ಅನೇಕ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಇವರ ಸೇವೆ ಹೀಗೆ ಸಾಗಲಿ ಎಂದು ಇವರಿಗೆ ಭಗವಂತನು ಆಯುರಾರೋಗ್ಯ ಆಶೀರ್ವಾದ ನೀಡಲೆಂದು ಶ್ರೀ ಎ ವಸಂತಕುಮಾರ್ ಅಭಿಮಾನಿಗಳ ಸಂಘದ ಸದಸ್ಯರು ಪ್ರಾರ್ಥಿಸಿ ಹುಟ್ಟುಹಬ್ಬದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. ಸರ್ವರಿಗೂ ಸಮಬಾಳು ಸಮಪಾಲು ಎಂಬ ತತ್ವವನ್ನು ಹೊಂದಿರುವ ದೀನ ದಲಿತರ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ಆಶಾಕಿರಣ, ಅನೇಕರ ಬಾಳಿಗೆ ದಾರಿದೀಪವಾಗಿರುವ ನಮ್ಮ ನೆಚ್ಚಿನ ನಾಯಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಅವರಿಗೆ 64ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. Raichur, where dreams become direction. Dream, learn, grow, lead, become. Join Vedanta for your better future. At Vedanta, we don't just teach, we prepare you to win. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲಾ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ರಸಗೊಬ್ಬರ ಕೊರತೆ ಮಧ್ಯೆ ಬೆಲೆ ಏರಿಕೆ, ಕನಿಷ್ಠ ಬೆಂಬಲ ಬೆಲೆ ಖರೀದಿಸಿದ ಬಾಕಿ ಹಣ ಪಾವತಿಸದಿದ್ದರೆ ಹೋರಾಟ, ಚಾಮರಸ್ ಮಾಲಿ ಪಾಟೀಲ್. ವೀರಶೈವ ಲಿಂಗಾಯತ ಮಹಾಸಭಾದಿಂದ ಪ್ರತಿಭಾ ಪುರಸ್ಕಾರ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಚಂದ್ರಶೇಖರ್ ಮಿರ್ಜಾಪುರ ಮನವಿ. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಹುಟ್ಟುಹಬ್ಬ, ಅಭಿಮಾನಿಗಳಿಂದ ಶುಭ ಹಾರೈಕೆ. ಪತ್ರಕರ್ತ ಸೋಮಣ್ಣ ಗುರಿಕಾರಹಟ್ಟಿ ಅಕಾಲಿಕ ನಿಧನ, ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ. ಕೃಷಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾಗಿ ರೇಣುಕಾ ತಿಮ್ಮಪ್ಪ ಫಿರಂಗಿ ನೇಮಕ. ಮತ್ತು ಹೊಂಡದಲ್ಲಿ ಮುಳುಗಿ ಮದರಕಲ್ ಗ್ರಾಮದ ಯುವಕ ಸಾವು. ರಾಜ್ಯದಲ್ಲಿ ಕೃಷಿ ಬಿಕ್ಕಟ್ಟು ಎದುರಿಸುತ್ತಿದ್ದು ರಸಗೊಬ್ಬರಗಳ ಬೆಲೆ ಏರಿಕೆಯಾಗಿದ್ದರ ಮಧ್ಯೆಯೇ ಕೃಷಿ ಸಚಿವರೇ 38,00,000 ಟನ್ ರಸಗೊಬ್ಬರ ಕೊರತೆಯಾಗಲಿರುವುದಾಗಿ ಹೇಳಿರುವುದು ಕೃಷಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ. ರಸಗೊಬ್ಬರ ಬೆಲೆ ಇಳಿಕೆ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ವಾರಗಡುವಿನ ನಂತರ ಪ್ರತಿಭಟನಾ ರ್ಯಾಲಿ ನಡೆಸುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ್ ಮಾಲಿ ಪಾಟೀಲ್ ಎಚ್ಚರಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಯುದ್ಧದ ಹಿನ್ನೆಲೆಯಲ್ಲಿ ರಸಗೊಬ್ಬರ ಸೇರಿ ಬೆಲೆ ಏರಿಕೆ ಹೊಡೆತ ಜನಸಾಮಾನ್ಯರನ್ನು ಕಾಡುತ್ತಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೃಷಿಯ ಬೆಲೆ ಏರಿಕೆ ಹೊಡೆತದಿಂದ ತಪ್ಪಿಸಲು ಅಗತ್ಯ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದರು. 20-20 ಅನುಪಾತ ರಸಗೊಬ್ಬರ 2023ರಲ್ಲಿ 13 ರೂಪಾಯಿ ಕ್ವಿಂಟಲ್ ದರವಿದ್ದರೆ ಈಗ 1800 ರೂಪಾಯಿ ಬೆಲೆ ಏರಿಕೆಯಾಗಿದ್ದು ಕ್ವಿಂಟಲ್ಗೆ 500 ರೂಪಾಯಿ ಹೆಚ್ಚಳವಾಗಿದೆ. 10-26 ಅನುಪಾತ 26 ರಸಗೊಬ್ಬರ 2023ರಲ್ಲಿ 1470 ರೂಪಾಯಿ ಕ್ವಿಂಟಲ್ ದರ ಈಗ 800 ರೂಪಾಯಿ ಏರಿಕೆಯಾಗಿ 2250 ರೂಪಾಯಿ ಮಾರಾಟ ಮಾಡಲಾಗುತ್ತಿದೆ. 19-19 ರಸಗೊಬ್ಬರ 2023ರಲ್ಲಿ 1550 ರೂಪಾಯಿ ಇದ್ದರೆ ಈಗ 750 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಏರಿಕೆಯಾಗಿದೆ. 20-20-0-13 ರಸಗೊಬ್ಬರ ಕ್ವಿಂಟಲ್ಗೆ 1390 ರೂಪಾಯಿ ಇದ್ದ ಬೆಲೆ ಈಗ 440 ರೂಪಾಯಿ ಏರಿಕೆಯಾಗಿದೆ. ರಸಗೊಬ್ಬರಗಳ ಕೊರತೆ ಮಧ್ಯೆಯೇ ರಾಜ್ಯ ಸರ್ಕಾರ FDI ಕಡ್ಡಾಯಗೊಳಿಸಿದೆ. ಬ್ಲಾಕ್ನಲ್ಲಿ ಮಾರಾಟ ಮಾಡಲು ಸರ್ಕಾರವೇ ಅನುಕೂಲ ಮಾಡಿಕೊಟ್ಟಂತಾಗಿದೆ. ಸರ್ಕಾರಗಳ ಬಳಿ ಎಲ್ಲ ರೈತರ ಹಿಡುವಳಿ ಮಾಹಿತಿ ಇದ್ದು ಸರ್ಕಾರವೇ ರೈತರ ಭೂಮಿಗೆ ಅನುಗುಣವಾಗಿ ರಸಗೊಬ್ಬರದ ಗ್ಯಾರಂಟಿ ನೀಡಬೇಕು. ಒಂದೇ ದೇಶ ಒಂದೇ ಪಡಿತರ ರೀತಿಯಲ್ಲಿಯೇ ರೈತರಿಗೆ ರಸಗೊಬ್ಬರ ನಿಗದಿಪಡಿಸಬೇಕೆಂದರು. ಕನಿಷ್ಠ ಬೆಂಬಲ ಬೆಲೆಗೆ ಯಾವುದೇ ಕಾನೂನಾತ್ಮಕ ನಿಯಮ ಇರದೇ ಇರುವುದರಿಂದ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ದರದಲ್ಲಿ ಮಾರಾಟ ನಡೆಯುತ್ತಿದೆ. ಹೈಬ್ರಿಡ್ ಬಿಳಿ ಜೋಳ ಖರೀದಿ ಕೇಂದ್ರದ ಮೂಲಕ ಮಾರಾಟ ಮಾಡಿದ ನೈಜ ರೈತರಿಗೆ ಹಣ ಪಾವತಿಸಿಲ್ಲ. ನಕಲಿ ದಾಖಲೆ ನೀಡಿದವರಿಗೆ ಜೋಳದ ಹಣ ನೀಡಲಾಗಿದೆ. ಮುಂಗಾರು ಹಿಂಗಾರು ಸೇರಿ ರೈತರು ಮಾರಾಟ ಮಾಡಿದ ಜೋಳದ ಹಣ ಪಾವತಿಸಿಲ್ಲ. 3 ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ
ಪ್ರಯೋಜನವಾಗಿಲ್ಲ. ಹತ್ತಿ ಜೋಳ ಮಾರಾಟ ಮಾಡಿದ ರೈತರಿಗೆ 2 ತಿಂಗಳಿನಿಂದ ಹಣ ನೀಡಿಲ್ಲ. ಕೃಷಿ ಅಧಿಕಾರಿಗಳು ಸೇರಿ ಅಧಿಕಾರಿಗಳ ಕೈಚಳಕ ನಡೆಯುತ್ತಿದೆ. ಯೂರಿಯಾ ಸೇರಿ ರಸಗೊಬ್ಬರ ದುಬಾರಿ ಬೆಲೆಗೆ ಮಾರಾಟ ಮಾಡಲಾಗುತ್ತಿದ್ದರೂ ಕೃಷಿ ಇಲಾಖೆ ಯಾವ ಕ್ರಮವೂ ಕೈಗೊಳ್ಳುತ್ತಿಲ್ಲ. ಹತ್ತಿ ಬೀಜ 800 ರೂಪಾಯಿ ಬದಲು 1200 ರೂಪಾಯಿ, ಯೂರಿಯಾ 268 ರೂಪಾಯಿ ಬದಲು 600 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ. ಕೃಷಿ ವಿಚಕ್ಷಣ ಕೆಲಸ ಮಾಡುತ್ತಿಲ್ಲ. ರೈತರಿಗೆ 7 ತಾಸು ವಿದ್ಯುತ್ ನೀಡುತ್ತಿಲ್ಲ. ವಾರದೊಳಗೆ ರೈತರ ಸಮಸ್ಯೆಗಳ ಬಗ್ಗೆ ಕ್ರಮ ವಹಿಸದೆ ಹೋದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಇತ್ತೀಚೆಗೆ ರಾಜ್ಯದ ದೇವರಾಜ ನಾಯಕ, ವೆಂಕಪ್ಪ ಕಾರಬಾರಿ, ಶಂಕರಪ್ಪ ದೇವಗಲ್, ಪ್ರಭಾಕರ್ ಪಾಟೀಲ್, ಮಲ್ಲಣ್ಣ ದಿನ್ನಿ, ಗೋವಿಂದ ನಾಯಕ, ಭೂದೇಯ ಸ್ವಾಮಿ, ಎಲ್ರಿಗೂ ನಮಸ್ಕಾರ. ರಾಜ್ಯದ ಕೃಷಿ ಮಂತ್ರಿಗಳು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ರಾಜ್ಯದಲ್ಲಿ 38,000 ಮೆಟ್ರಿಕ್ ಟನ್ ರಸಗೊಬ್ಬರ ಕೊರತೆ ಇದೆ ಅಂತೇಳಿ ಒಂದು ಹೇಳಿಕೆ ಕೊಟ್ಟಿದ್ರು. ಇವತ್ತು ಒಂದು ಕಡೆಗೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆದಿದೆ, ಅವೆಲ್ಲ ಸಮಸ್ಯೆಗಳಿವೆ. ಸಮಸ್ಯೆಗಳ ಮಧ್ಯನೂ ಏನಂತಂದರೆ ಇವತ್ತು ಕೃಷಿಯನ್ನು ನಾವು ಮುಂದುವರಿಸಬೇಕಾಗಿದೆ. ಏನೋ ಅಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಡೀತದೆ. ಒಮ್ಮಿಂದೊಮ್ಮೆಲೆ 38 ಲಕ್ಷ ಟನ್ನು ಕೊರತೆ ಆದರೆ ಕೃಷಿ ಮೇಲೆ ಬಹಳ ವ್ಯತಿರಿಕ್ತ ಪರಿಣಾಮ. ಇವತ್ತೇನಾಗಿದೆ, ಜೊತೆಗೆ ರಸಗೊಬ್ಬರದ ಬೆಲೆ ಕೂಡ ಹೆಚ್ಚಿಗಾಗಿದೆ. ಎಷ್ಟೆಷ್ಟು ಹೆಚ್ಚಿಗಾಗಿದೆ ಅಂತಂದರೆ DAP ಯೂರಿಯಾ ಏನು ಹೆಚ್ಚಿಗಾಗಿಲ್ಲ, ಕಾಂಪ್ಲೆಕ್ಸ್ ರಸಗೊಬ್ಬರದ ಬೆಲೆ ಹೆಚ್ಚಿಗಾಗಿದೆ. ಉದಾಹರಣೆಗೆ 2020 ಅಂತ ಒಂದು ರಸಗೊಬ್ಬರ ಬರ್ತದೆ. 2023ರಲ್ಲಿ 1300 ರೂಪಾಯಿ ಇತ್ತು. 2023ರಲ್ಲಿ 1300 ಇತ್ತು. ಇವತ್ತು ಅದು 1800 ಆಗಿದೆ. ಅಂದರೆ 500 ರೂಪಾಯಿ ಹೆಚ್ಚಿಗೆ ಆಗಿದೆ. 3 ವರ್ಷ. ಹಾಂ, 500 ರೂಪಾಯಿ ಹೆಚ್ಚಿಗೆ ಆಗಿದೆ. ಭಾಳ ವಿಶೇಷವಾಗಿ ಕಾಮನ್ ಆಗಿ ಎಲ್ಲ ರೈತರು ಉಪಯೋಗ ಮಾಡೋಂಥ ಗೊಬ್ಬರ ಅಂದರೆ 10, 26, 26 ಹಾಕಲಿಕ್ಕೆ ರೆಡಿ ಆಗಿದೆ. ಇದರ ಪರಿಣಾಮ ಏನಾಗ್ತದೆ ಅಂತಂದರೆ ಎಲ್ಲ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಆದಂಗೆಲ್ಲ ಬ್ಲ್ಯಾಕ್ ದಂಧೆ ಜಾಸ್ತಿ ಆಗ್ತದೆ. ಬ್ಲ್ಯಾಕ್ನಲ್ಲಿ ಮಾರಾಟ ಮಾಡ್ತಕ್ಕಂಥ ದಂಧೆ ಜಾಸ್ತಿ ಆಗ್ತದೆ. ಅದನ್ನು ಕಡಿವಾಣ ಹಾಕಲಿಕ್ಕೆ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಕಟ್ಟುನಿಟ್ಟಿನ ನೀತಿ ನಿಯಮಗಳಿಲ್ಲ. ಇದ್ರೂ ಅವು ಕೆಲಸಕ್ಕೆ ಬರಲಾರ್ದಂಥ ನೀತಿ ನಿಯಮಗಳಿಲ್ಲ. ಸೊ ಅನಿವಾರ್ಯವಾಗಿ ಏನಂತಂದರೆ ನಷ್ಟ ಆಗೋಂಥದ್ದು ರೈತರೇ. ಈಗ ಸಲೀಸಾಗಿರೋ ಹೊತ್ನಾಗ ಪೂರೈಕೆ ಮಾಡೋ ಹೊತ್ನಾಗೇ ಯೂರಿಯಾ DAP ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ನಿಮಗೆಲ್ಲ ಗೊತ್ತಿದೆ. ಅದ್ರ ಸಲುವಾಗಿ ಎಷ್ಟೋ ಸಲ ನಾವು ಕಂಪ್ಲೇಂಟ್ ಮಾಡಿದ್ವಿ, ಅಲ್ಲಿ ಇಟ್ಕೊಟ್ಟಿವಿ, ಇಲ್ಲಿ ಇಟ್ಕೊಟ್ಟಿವಿ ಆಗಿದೆ. ಇನ್ನು ಇಷ್ಟು ಕೊರತೆ ಇದ್ದಾಗ ಅದು ಯಾವ ಮಟ್ಟದಲ್ಲಿ ರಸಗೊಬ್ಬರದ ಪ್ರಾಬ್ಲಮ್ ಆಗ್ಬೋದು ಅನ್ನೋದು ನಾವು ಚಿಂತನೆ ಮಾಡಬೇಕಾಗಿದೆ. ಇವತ್ತು ಪೂರೈಕೆ ಇವೆಲ್ಲ ರೆಸ್ಟ್ರಿಕ್ಷನ್ ಹಾಕೋದಕ್ಕಿಂತ ನಮ್ಮ ಒತ್ತಾಯ ಏನಂತ ಸರ್ಕಾರದಲ್ಲಿ ಪ್ರತಿಯೊಬ್ಬ ರೈತನ ಲ್ಯಾಂಡ್ ಹೋಲ್ಡಿಂಗ್ಸ್ ರೆಕಾರ್ಡ್ ಇದೆ. ಪ್ರತಿಯೊಬ್ಬ ರೈತನ ಲ್ಯಾಂಡ್ ಹೋಲ್ಡಿಂಗ್ಸ್ 1 ಎಕರೆಯಲ್ಲಿ, 10 ಎಕರೆಯಲ್ಲಿ, 20 ಎಕರೆಯಲ್ಲಿ ಆ ಎಕರೆಗೆ ಅನುಗುಣವಾಗಿ ಏನು ಸರ್ಕಾರ ರೆಕಮೆಂಡ್ ಮಾಡ್ತದೆ ಗೊಬ್ಬರ, DAP, ಕಾಂಪ್ಲೆಕ್ಸ್, ಯೂರಿಯಾ, ಅದನ್ನ ಅವರಿಗೆ ಪರ್ಮಿಟ್ ಕೊಟ್ಬಿಡೋದು. ಒಂದು ಸಲ ಪರ್ಮಿಟ್ ಕೊಟ್ಬಿಡೋದು ಅವ್ರಿಗೆ. ನೀವು FID ಅದು ಇದು ಬೇಡ, ಒಂದು ಸಲ ಪರ್ಮಿಟ್, ಆ ಪರ್ಮಿಟ್ ತಗೊಂಡೋದ್ರೆ
ನಮಗೆ ಎಲ್ಲೇ ಆಗಲಿ ಕರ್ನಾಟಕದಲ್ಲಿ ನಮಗೆ ರಸಗೊಬ್ಬರ ಸಿಗ್ತದೆ. ಈ ಸಂದರ್ಭದಲ್ಲಿ ಪ್ರಭಾಕರ್ ಪಾಟೀಲ್ ಇಂಗಳದಾಳ, ಮಲ್ಲಪ್ಪ ದಿನ್ನಿ, ಗೋವಿಂದ ನಾಯಕ, ವೆಂಕಪ್ಪ ಕಾರಬಾರಿ, ಶಂಕರ್ ಗೌಡ ದೇವತಗಲ್, ದೇವರಾಜ ನಾಯಕ, ಬೂದಯ್ಯ ಸ್ವಾಮಿ ಗಬ್ಬೂರು ಉಪಸ್ಥಿತರಿದ್ದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ 2025-26ನೇ ಸಾಲಿನಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲು ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಮೇ 25ರೊಳಗೆ ಅರ್ಜಿಗಳನ್ನು www.aivim.org ವೆಬ್ಸೈಟ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು. ಅಂಚೆ, ಕೊರಿಯರ್ ಖುದ್ದಾಗಿ ನೀಡುವ ಅರ್ಜಿಗಳನ್ನು ಪರಿಗಣಿಸುವುದಿಲ್ಲ ಎಂದು ಕೇಂದ್ರ ಸಮಿತಿ ಸ್ಪಷ್ಟಪಡಿಸಿದೆ. ಮಹಾಸಭೆಯ ಸದಸ್ಯತ್ವ ಪಡೆದವರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಸದಸ್ಯತ್ವ ಅರ್ಜಿಯಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ಐಡಿ ಸಂಖ್ಯೆ OEO 16032 ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಎಂದು ನಮೂದಿಸಿ ಅರ್ಜಿ ಸಲ್ಲಿಸಬೇಕು. ನಿಗದಿತ ದಿನಾಂಕ ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸುವುದಿಲ್ಲ. ಪ್ರತಿಭಾ ಪುರಸ್ಕಾರ ಪಡೆಯಲು ಇಚ್ಛಿಸುವ ಪಾಲಕರು ಮಹಾಸಭಾ ಸದಸ್ಯತ್ವ ಪಡೆಯಲು ಮಹಾಸಭಾ ಅಧ್ಯಕ್ಷ 8150955671 ಪ್ರಧಾನ ಕಾರ್ಯದರ್ಶಿ 9880014720 ಉಪಾಧ್ಯಕ್ಷ 9113887664 ಕೋಶಾಧ್ಯಕ್ಷ 9448690748 ಉಪಾಧ್ಯಕ್ಷ 9900857228 ಸಂಪರ್ಕಿಸುವಂತೆ ಮನವಿ ಮಾಡಿದರು. ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ವತಿಯಿಂದ 2025-26ನೇ ಸಾಲಿನ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಸಮುದಾಯದ ಮಕ್ಕಳಿಗೆ SSLC ಮತ್ತು ದ್ವಿತೀಯ PUCಯಲ್ಲಿ 90% ಮತ್ತು ಅಧಿಕವಾಗಿ ಅಂಕಗಳನ್ನು ಯಾರು ಪಡೆದಿದ್ದಾರೆ ಅವರಿಗೆ ಕೊಡಬೇಕಂತಕ್ಕಂಥ ಒಂದು ನಿರ್ಣಯವನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಈಶ್ವರ್ ಬಿ ಖಂಡ್ರೆ ಸರ್ ಅವರು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಂಕರ್ ಬಿದ್ರಿ ಸರ್ ಅವರು ಮತ್ತು ಎಲ್ಲ ಕಾರ್ಯಕಾರಿ ಸಮಿತಿಯವರು ನಿರ್ಣಯ ತೆಗೆದುಕೊಂಡು ಏನು 2 ವರ್ಷಗಳಿಂದ ಸ್ಥಗಿತಗೊಂಡಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಈ ವರ್ಷ ಪುನಃ ಎಲ್ಲರ ಒತ್ತಾಯದ ಮೇಲೆ ಎಲ್ಲ ಜಿಲ್ಲಾ ಘಟಕಗಳ ಅಧ್ಯಕ್ಷರು ಮತ್ತು ಎಲ್ಲರ ಒತ್ತಾಯದ ಮೇಲೆ ಈ ಸಲ ಪ್ರಾರಂಭ ಮಾಡಿದ್ದಾರೆ. ನಮ್ಮ ರಾಯಚೂರು ಜಿಲ್ಲೆಯಿಂದ ವಿದ್ಯಾರ್ಥಿಗಳು SSLC ಮತ್ತು ದ್ವಿತೀಯ PUCಯಲ್ಲಿ ಸಾಕಷ್ಟು ಜನ 90% ಮತ್ತು 90ಕ್ಕಿಂತ ಅಧಿಕವಾಗಿ ಏನು ಅಂಕಗಳನ್ನು ಪಡೆದಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಮಾಡಬೇಕನ್ನೋ ದೃಷ್ಟಿಯಿಂದ ಈ ವರ್ಷವೂ ಕೂಡ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಅದಕ್ಕೆ ದಿನಾಂಕ 25/5/2026 ಮಧ್ಯರಾತ್ರಿ 12 ಗಂಟೆವರೆಗೆ ಮಾತ್ರ ಅರ್ಜಿಗಳನ್ನು ಹಾಕಲಿಕ್ಕೆ ಅವಕಾಶ ಇರ್ತದೆ. ಆದ್ದರಿಂದ ಈ ಏನು ಒಂದು ಆನ್ಲೈನ್ ಅರ್ಜಿಗಳನ್ನು ಹಾಕಲಿಕ್ಕೆ ತಮ್ಮ ಹತ್ರ ಕೊಟ್ಟಿದ್ದೇವೆ. ನಮ್ಮ ಮಹಾಸಭೆಯ ವೆಬ್ಸೈಟ್ www.aivlm.org ಈ ವೆಬ್ಸೈಟ್ ಮುಖಾಂತರ ಮಾತ್ರ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ವಿದ್ಯಾರ್ಥಿಗಳು ಸಲ್ಲಿಸ್ಬೋದು, ಪಾಲಕರು ಅಥವಾ ಪೋಷಕರು ಸಲ್ಲಿಸ್ಬೋದು. ಹಾಗೆಯೇ ಇದು ಆನ್ಲೈನ್ ಮುಖಾಂತರ ಮಾತ್ರ ಸಲ್ಲಿಸಬೇಕಾಗ್ತದೆ. ಬೇರೆ ಯಾವುದೇ ರೀತಿಯಿಂದ ಅಂಚೆ ಮುಖಾಂತರವಾಗಲಿ ಮುಖಾಂತರ ಕೊಟ್ಟು ಬರೋದಾಗಲಿ ಬೇರೆ ಯಾವುದೇ ರೀತಿಯಿಂದ ಕೂಡ ಇವು ಅರ್ಜಿಗಳನ್ನು ಸಲ್ಲಿಸಿದರೆ ಅವು ತಿರಸ್ಕೃತಗೊಳ್ತಕ್ಕಂಥದ್ದನ್ನು ತಮ್ಮ ಮುಖಾಂತರ ಎಲ್ಲ SSLC ಮತ್ತು PUC ಪಾಸಾದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಈ ಸಲ ವಿಶೇಷ ಏನಂತಂದರೆ ನಮ್ಮ ಮಹಾಸಭೆಯ ಸದಸ್ಯತ್ವವನ್ನು ಪಡೆದಿರ್ತಕ್ಕಂಥವರು ಅವರ ಮಕ್ಕಳಿಗೆ ಮಾತ್ರ. ಯಾಕಂತಂದರೆ ಅರ್ಜಿನ ಸಂಪರ್ಕ ಮಾಡಬೇಕು ಅನ್ನೋದೊಂದು ಕೂಡ ಕೆಲವರಲ್ಲಿ ಪ್ರಶ್ನೆ ಇದೆ. ಅದಕ್ಕೆ ನಾವು ಒಂದು 5 ಹೆಸರುಗಳನ್ನು ಕೊಟ್ಟಿದ್ದೇವೆ. ಆ ಹೆಸರುಗಳನ್ನು ಕೂಡ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿದರೆ ಅವರು ಫೋನ್ ಮುಖಾಂತರ ನಮ್ಮನ್ನು ಸಂಪರ್ಕ ಮಾಡಿ ಮಹಾಸಭೆಯ ಸದಸ್ಯತ್ವವನ್ನು ಕೂಡ ಅವರು ಪಡೆಯಲಿಕ್ಕೆ ಅನುಕೂಲ ಆಗ್ತದ ದೃಷ್ಟಿಯಿಂದ ಈ ನಂಬರ್ ಸಂಖ್ಯೆಗಳನ್ನು ಕೊಟ್ಟಿದ್ದೇವೆ. ತಮ್ಮ ಮುಖಾಂತರ ಕೇಳಿಕೊಳ್ಳೋದಿಷ್ಟೇ, ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ತಮ್ಮ ವಿಷಯಗಳನ್ನು ಪ್ರಚಾರ ಮಾಡಿಲ್ಲ. ಮುಂದೆ ಅವರು ಕಾರ್ಯಕಾರಿ ಸಮಿತಿಯಲ್ಲಿ ನಿರ್ಣಯ ಮಾಡಿದ ನಂತರ ಎಷ್ಟು ಅಂತಕ್ಕಂಥ ತೀರ್ಮಾನ ಮಾಡ್ತಾರೆ. ಒಂದು ಪ್ರತಿಭಾ ಪುರಸ್ಕಾರ ಪತ್ರ ಅವ್ರಿಗೆ ಕೆಲವೊಂದು ಮೂಮೆಂಟ್ ಕೊಟ್ಟು ಕೆಲವೊಂದು ಕೊಡ್ತಕ್ಕಂಥದ್ದು ಒಂದು ನಮ್ಮ ಇಲ್ಲಿ ಆ್ಯಕ್ಚುಲಿಯಾಗಿ ಕೂಡ ಪ್ರತಿ ವರ್ಷ ಮಾಡ್ತಾ ಇದ್ವಿ. 2 ವರ್ಷ ಸ್ಥಗಿತ ಆಗಿತ್ತು. ಈ ವರ್ಷ ಪುನಃ ಪ್ರಾರಂಭ ಮಾಡಿದ್ವಿ. ಒಂದು ತಿಂಗಳಿನಲ್ಲಿ ಅದು ಕೂಡ ಕಾರ್ಯಾರಂಭ ಆಗ್ತದೆ ಸರ್. ಇಲ್ಲೇ ಒಂದು ನಮಗೆ ಒಂದು CS ಸೈಟ್ ನಾವು ತೊಗೊಂಡಿದ್ದೀವಿ. ಅದು ನಿಮ್ಗೆ ಹೇಳ್ತೀನಿ ಸರ್. ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಸ್ಥಳ ಮತ್ತು ಭೂಮಿ ಪೂಜೆ ತಮ್ಮೆಲ್ಲನೂ ಕರಿತೀವಿ ಸರ್. ತಾತ್ಕಾಲಿಕವಾಗಿ ನಮ್ಮ ಜಿಲ್ಲಾ ಘಟಕದ ನನ್ನ ಹೆಸರಿನಲ್ಲಿರ್ತಕ್ಕಂಥ ID ಕಾರ್ಡನ್ನು ಕೊಟ್ಟಿದ್ದೇವೆ. ಅದನ್ನು ನಮೂದಿಸಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ.
ಮುಂದಿನ ದಿನಗಳಲ್ಲಿ ಅವರು ಅರ್ಜಿ ಸಲ್ಲಿಸಿದ ನಂತರ ನಮ್ಮ ಮಹಾಸಭೆ ಜಿಲ್ಲಾ ಕಾರ್ಯಾಲಯಕ್ಕೆ ಬಂದು ಅವರ ಅರ್ಜಿಗಳನ್ನು ತುಂಬಿ ಅವರ ಹೆಸರುಗಳಲ್ಲೂ ಕೂಡ ಸದಸ್ಯತ್ವವನ್ನು ಪಡಿಬೇಕಂತಕ್ಕಂಥ ವಿನಂತಿಯನ್ನು ನಮ್ಮ ಜಿಲ್ಲಾ ಘಟಕದ ವತಿಯಿಂದ ನಾವು ಮಾಡ್ತೇವೆ. ಈ ಎಲ್ಲ ವಿಷಯಗಳನ್ನು ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ದೃಶ್ಯ ಮಾಧ್ಯಮ. ಈ ಸಂದರ್ಭದಲ್ಲಿ ಪ್ರಮುಖರಾದ ಭೀಮರೆಡ್ಡಿ ಕಲ್ಲೂರು, ಡಾಕ್ಟರ್ ಸೋಮನಾಥ ರೆಡ್ಡಿ, ಡಾಕ್ಟರ್ ಪರಮೇಶ್ವರಪ್ಪ ಸಾಲಿಮಠ, ಸುಲೋಚನಾ ಬಸವರಾಜ ಸ್ವಾಮಿ ಆಲ್ಕೂರು, ವೆಂಕಟಯ್ಯ, ಚನ್ನಬಸವನಗೌಡ ಇದ್ದರು. ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತಕುಮಾರ್ ಇವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಬಳಗದಿಂದ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಈಶಪ್ಪ, ವಿಧಾನ ಪರಿಷತ್ ಸದಸ್ಯರಾಗಿರುವ ಎ ವಸಂತಕುಮಾರ್ ಇವರು ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ನಿರಂತರವಾಗಿ ಶ್ರಮಿಸುತ್ತಿದ್ದು ವಿಧಾನ ಪರಿಷತ್ ಸದಸ್ಯರಾಗಿ ಅನೇಕ ಜನಪರ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಅವರು ಇನ್ನಷ್ಟು ರಾಜಕೀಯ ಅಧಿಕಾರ, ಆರೋಗ್ಯ ಪಡೆಯಲಿ ಎಂದು ಹಾರೈಸಿದರು. ಸರ್ ಒಬ್ಬೊಬ್ರು ಇಡ್ರಿ. ರಮೇಶ್ ನಿಮ್ಮ ಕೊಂಚ వచ్చినదో ಓಕೆ ಅಣ್ಣ. ವಸಂತಕುಮಾರ್ ಸಾಹೇಬ್ರಿಗೆ, ವಸಂತಕುಮಾರ್ ಸಾಹೇಬ್ರಿಗೆ. ಸರ್ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಅಣ್ಣವರಿಗೆ, ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಅಣ್ಣವರಿಗೆ, ದಲಿತರ ಬಂಧು ವಸಂತಕುಮಾರ್ ಅಣ್ಣವರಿಗೆ. ನನ್ನ ರಾಜಕೀಯ ಗುರುಗಳು, ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ವಸಂತಕುಮಾರ್ ಅಣ್ಣನವರ ಅಭಿಮಾನಿಗಳ ಬಳಗ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಭಾರಿ ವಿಜೃಂಭಣೆಯಿಂದ ಇವತ್ತು ಮಾಡಿದ್ದಾಗಿದೆ. ಇವತ್ತಿನ ದಿನ ನನ್ನ ಮನಸ್ಫೂರ್ತಿಕವಾಗಿ ಅವರಿಗೆ ವಿನಂತಿಸಿಕೊಳ್ಳುವುದೇನೆಂದರೆ, ವಸಂತಕುಮಾರ್ ಅಣ್ಣನವರ ಅಭಿಮಾನ ಬಳಗದ ವತಿಯಿಂದ ಮತ್ತೊಂದು ಸಾಲ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದೇ ರೀತಿಯಾಗಿ ಸತತ 100 ವರ್ಷಗಳ ಕಾಲ ಅವರು ಹುಟ್ಟುಹಬ್ಬ ಇದೇ ರೀತಿ ಆಚರಣೆ ಮಾಡ್ಕೊಳ್ಬೇಕಂತಲೂ ನಾನು ಅವರಿಗೆ ಹೃತ್ಪೂರ್ವಕವಾಗಿ ದೇವರಲ್ಲಿ ಆಶೀರ್ವಾದ ಅವ್ರಿಗೆ ನೀಡಬೇಕಂತಲೂ ಬೇಡ್ಕೊಳ್ಳುತ್ತೇನೆ. ರಾಜಕೀಯ ಮಟ್ಟದಲ್ಲಿ ಅಣ್ಣನವರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು. ಎಲ್ಲ ಅಣ್ಣನವರ ಬೆಂಬಲಿಗರನ್ನ ಕೈ ಹಿಡ್ಕೊಂಡು ನಮ್ಮೆಲ್ಲರಿಗೆ ಅವರು ಸಹಕಾರ ನೀಡಬೇಕು. ನಮ್ಮನ್ನು ಅವ್ರ ಜೊತೆ ಬೆಳೆಸಬೇಕಂತಲೂ ಇವತ್ತು ಮನಸ್ಫೂರ್ತಿಕವಾಗಿ ಕೈ ಮುಗಿದು ಅವ್ರಿಗೆ ಬೇಡ್ಕೊಳ್ಳುತ್ತೇನೆ. ಇವತ್ತಿನ ದಿನ ಇಷ್ಟು ನಮಗೆ ಸಂತೋಷ ಇದೆ. ಅಣ್ಣನ 64ನೇ ಹುಟ್ಟುಹಬ್ಬ ಆಚರಣೆ ಭಾರಿ ವಿಜೃಂಭಣೆಯಿಂದ ನಮ್ಮ
ಪರಿಷತ್ ಸದಸ್ಯರ ಕಾರ್ಯಾಲಯದಲ್ಲಿ ಹೆಮ್ಮಿಕೊಂಡು ಇವತ್ತಿಂದ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೊಂದು ಸಲ ನನ್ನ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮತ್ತೋರ್ವ ಮುಖಂಡ ಜೆ ಸತ್ಯನಾಥ ಮಾತನಾಡಿ, ಜನಪರ ಕಾಳಜಿಯ ನಾಯಕ ಎ ವಸಂತಕುಮಾರ್ ರಾಜಕೀಯ ಜೀವನ ಮತ್ತಷ್ಟು ಉಜ್ವಲಗೊಂಡು ಸಮಾಜ ಸೇವೆ ಇನ್ನಷ್ಟು ನಡೆಸಲು ಆಯುರಾರೋಗ್ಯ ಅಧಿಕಾರ ದೊರೆಯಲಿ ಎಂದು ಹಾರೈಸಿದರು. ನನ್ನ ಆತ್ಮೀಯ ಕಾಂಗ್ರೆಸ್ನ ಎಲ್ಲ ಮುಖಂಡರೇ ಹಾಗೂ ಹಿರಿಯ ಬಂಧುಗಳೇ, ದೀನ ದಲಿತರ ಬಂಧು ನಮ್ಮ ಎ ವಸಂತಕುಮಾರ್ ನನ್ನ ಆತ್ಮೀಯ ಗೆಳೆಯರ 64ನೇ ಹುಟ್ಟುಹಬ್ಬಕ್ಕೆ ಇಲ್ಲಿ ಸೇರಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ. ಸದಾ ಅವರಿಗೆ ಆ ಭಗವಂತನು ಆಯುರಾರೋಗ್ಯ ಐಶ್ವರ್ಯ ನೀಡಲಿ. ಮುಂದಿನ ದಿನಮಾನಗಳಲ್ಲಿ ಅವರು ರಾಜಕೀಯ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಹೋಗ್ಬೇಕಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹೀಗಾಗಿ ಅವರು ದೇವರ ದರ್ಶನಕ್ಕಂತೆ ಹೋಗಿದ್ದಾರೆ. ಸುಮಾರು 3 ವರ್ಷಗಳ ಕಾಲ ಅವರು ಈ ಹುಟ್ಟುಹಬ್ಬ ಅತಿ ವಿಜೃಂಭಣೆಯಿಂದ ಬೇಡ, ಸಿಂಪಲಾಗಿ ಮಾಡಬೇಕು ಅಂಥೇಳಿ ಅವರು ನಮ್ಗೆ 3 ವರ್ಷಗಳ ಕಾಲ ಇದೇ ರೀತಿ ಅವರು ದೇವರು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ. ಯಾಕಂದರೆ 2 ವರ್ಷಗಳ ಹಿಂದೆ ಇದೇ ಹುಟ್ಟುಹಬ್ಬ ಆಚರಣೆ ಮಾಡುವಾಗ ಸುಮ್ಮನೆ ಸ್ವಲ್ಪ ಅವ್ರಿಗೆ ಆರೋಗ್ಯದಲ್ಲಿ ಏರ್ಪೇರಾಯಿತು. ಹಾಗಾಗಿ ಅವ್ರ ಅಣ್ಣನವರು ಇವಾಗ ತಿರುಪತಿ ದೇವಸ್ಥಾನದಲ್ಲಿದ್ದಾರೆ, ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ದಾರೆ. ಹೀಗಾಗಿ ನಾವು ಅವರ ಗೈರಾಜರಿಯಲ್ಲಿ ನಾವು ಅತಿ ವಿಜೃಂಭಣೆಯಿಂದ ನಮ್ಮ ಅಸ್ಲಂ ಪಾಷಾ, ಕರೀಮಣ್ಣನವರು, ಈಶಪ್ಪಣ್ಣನವರು ಇನ್ನಿತರ ಎಲ್ಲರೂ ಸೇರಿ ಇವತ್ತಿನ 64ನೇ ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ದೇವೆ. ಸಂಜೆ 7 ಗಂಟೆಗೆ ರಿಮ್ಸ್ ಆಸ್ಪತ್ರೆಯಲ್ಲಿ ಊಟ ಮತ್ತು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಇದೆ. ಈಗಾಗಲೇ ನಾವು ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಲಾಯಿತು. ಹೀಗೆ ಅವರು ಮುಂದಿನ ವರ್ಷ ಮುಂದಿನ ದಿನಮಾನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತೇಳಿ ಆ ಭಗವಂತನಲ್ಲಿ ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆ ಅಸ್ಲಾಂ ಪಾಷಾ, ಜೆ ತಿಮ್ಮಪ್ಪ, ರಮೇಶ್ ಭೋಸ್ಲೆ, ಅನಿಲ್ ಕುಮಾರ್, ಜೆ ಆಂಜನೇಯ, ಆಶಣ್ಣ, ಬಿ ಗೋವಿಂದ್, ಆರ್ ತಿರುಮಲರಾವ್, ಎಂ ವಿಜಯ್ ಕುಮಾರ್, ಎಸ್ ವೆಂಕಟೇಶ್, ಮಾರಪ್ಪ, ಶ್ರವಣ್ ಕುಮಾರ್, ನಾಗರಾಜ್, ರಫೀಕ್ ಅಹಮದ್ ಸೇರಿದಂತೆ ಅನೇಕ ಅಭಿಮಾನಿಗಳು, ಕಾರ್ಯಕರ್ತರು ಭಾಗಿಯಾದರು. ಈಗ ಚಿಕ್ಕದೊಂದು ಬ್ರೇಕ್. ಸರ್ವರಿಗೂ ಸಮಬಾಳು ಸಮಪಾಲು ಎಂಬ ತತ್ವವನ್ನು ಹೊಂದಿರುವ ದೀನ ದಲಿತರ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ಆಶಾಕಿರಣ, ಅನೇಕರ ಬಾಳಿಗೆ ದಾರಿದೀಪವಾಗಿರುವ ನಮ್ಮ ನೆಚ್ಚಿನ ನಾಯಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಅವರಿಗೆ 64ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಅವರು ರಾಜಕೀಯ ವೃತ್ತಿ ಜೀವನದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ. ಅದರಲ್ಲಿಯೂ ರಾಯಚೂರು ಜಿಲ್ಲೆಯ ಇತಿಹಾಸದಲ್ಲಿ ಯಾವುದೇ ವಿಧಾನ ಪರಿಷತ್ ಸದಸ್ಯರು ಮಾಡದಿರುವ ಹಲವಾರು ಕಾರ್ಯಗಳನ್ನು ಕೇವಲ 2 ವರ್ಷದ ಅವಧಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡು ಇತರೆ ರಾಜಕೀಯ ಮುತ್ಸದ್ದಿಗಳಿಗೆ, ನಾಯಕರಿಗೆ, ವಿವಿಧ ಪಕ್ಷಗಳ ಮುಖಂಡರುಗಳಿಗೆ ಮಾದರಿಯಾಗಿದ್ದಾರೆ. ಅದರಲ್ಲಿಯೂ ರಾಯಚೂರಿನ ಜನತೆಗೆ ನೀಡಿದ ಅತ್ಯುತ್ತಮ ಕೊಡುಗೆ ಎಂದರೆ ಅಂತಿಮ ಯಾತ್ರೆ ವಾಹನ. ಭೂಮಿಯ ಮೇಲೆ ಜನಿಸಿದ ಪ್ರತಿಯೊಬ್ಬ ಮಾನವನು ಜೀವಂತ ಇರುವಾಗ ಎಷ್ಟು ಗೌರವ ನೀಡುತ್ತೇವೆಯೋ ಅವರ ಅಂತಿಮ ಯಾತ್ರೆ ಕೂಡ ಅತ್ಯಂತ ಗೌರವದಿಂದ ಜರುಗಬೇಕು ಎಂಬ ಒತ್ತಾಸೆಯಿಂದ ರಾಯಚೂರು ನಗರಕ್ಕೆ 3 ಅಂತಿಮ ಯಾತ್ರೆ ವಾಹನಗಳನ್ನು ಕೊಡುಗೆಯಾಗಿ ನೀಡಿದ್ದು, ರಾಯಚೂರಿನ ನಾಗರಿಕರಿಗೆ ಇದರಿಂದ ಬಹಳ ಪ್ರಯೋಜನವಾಗಿದ್ದು, ಜನವಸತಿಯಿಂದ ಸ್ಮಶಾನಗಳು ಬಹಳ ದೂರ ಇರುವುದರಿಂದ ಹಾಗೂ ಹೆಚ್ಚು ಬಾಡಿಗೆ ಮೊತ್ತ ಪಾವತಿಸಿ ವಾಹನಗಳ ವ್ಯವಸ್ಥೆ ಮಾಡಿಕೊಳ್ಳಲು ಸಾಧ್ಯವಾಗದ ಬಡವರಿಗೆ ಇದರಿಂದ ತುಂಬಾ ಅನುಕೂಲವಾಗಿದ್ದು, ಮೃತ ವ್ಯಕ್ತಿಗಳ ಗೌರವಯುತ ಅಂತಿಮ ಸಂಸ್ಕಾರ ಮಾಡಬೇಕಾಗಿರುವುದು ಸಮಾಜದ ಎಲ್ಲಾ ವ್ಯಕ್ತಿಗಳ ಜವಾಬ್ದಾರಿ ಎಂದು ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಇವರು ಬಲವಾಗಿ ನಂಬುತ್ತಾರೆ. ಈ ಗೌರವಯುತ ಅಂತಿಮ ಸಂಸ್ಕಾರದಿಂದ ಮೃತಪಟ್ಟ ವ್ಯಕ್ತಿಗಳ ಆತ್ಮಕ್ಕೂ ಶಾಂತಿ ಲಭಿಸುತ್ತದೆ ಎಂದು ಒತ್ತಿ ಹೇಳುತ್ತಾರೆ. ಅದರಲ್ಲಿಯೂ ರಾಯಚೂರು ಜಿಲ್ಲೆ ಹಾಗೂ ತಾಲೂಕಿನಾದ್ಯಂತ ನೆನೆಗುದಿಗೆ ಬಿದ್ದಿದ್ದ ಅನೇಕ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಅವುಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಲ್ಲಿ ಇವರು ಅವಿರತವಾಗಿ ಹಗಲಿರುಳು ಎನ್ನದೆ ಶ್ರಮಿಸಿರುವುದು ರಾಯಚೂರು ಜಿಲ್ಲೆಯ ನಾಗರಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಹಾಗೆಯೇ ಇತ್ತೀಚೆಗೆ ನಡೆದ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಉಸ್ತುವಾರಿಯಾಗಿ ವಹಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಅಭೂತಪೂರ್ವ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ.
ಅಷ್ಟೇ ಅಲ್ಲದೆ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಿ ಸಾರ್ವಜನಿಕರಿಂದ ನೇರವಾಗಿ ಅಹವಾಲುಗಳನ್ನು ಸ್ವೀಕರಿಸಿ ಜಿಲ್ಲೆಯ ಏಕೈಕ ವ್ಯಕ್ತಿ ನಮ್ಮ ನಾಯಕರು, ಸ್ಥಳದಲ್ಲಿಯೇ ಅವರು ಕುಂದುಕೊರತೆಗಳನ್ನು ನೀಗಿಸುವ ಕೆಲಸಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕಳೆದ 2 ವರ್ಷಗಳಿಂದ ರಾಯಚೂರು ಜಿಲ್ಲೆಯ ಹಾಲುಮತ ಸಂಘದ ಕನಕದಾಸ ಭವನ ನಿರ್ಮಾಣಕ್ಕೆ 3 ಕೋಟಿ ಅನುದಾನ, ರಾಯಚೂರು ನಗರದ ದೇವಿನಗರ ಎಸ್ಸಿ ಕಾಲೋನಿ ಅಭಿವೃದ್ಧಿಗೆ 1 ಕೋಟಿ ಅನುದಾನ, ರಾಯಚೂರು ಜಿಲ್ಲಾ ಯಾದವ ಸಂಘ ಶಾಲಾ ಕಟ್ಟಡ ನಿರ್ಮಾಣಕ್ಕೆ 80 ಲಕ್ಷ ಅನುದಾನ, ಕೆಕೆಆರ್ಡಿಬಿ ಯೋಜನೆಯಲ್ಲಿ ರಾಯಚೂರು ನಗರದ ವಾರ್ಡ್ ನಂಬರ್ 2ರ ಆಫೀಸರ್ಸ್ ಕಾಲೋನಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ 2 ಕೋಟಿ ಅನುದಾನ ಸೇರಿದಂತೆ ಒಟ್ಟು 21.50 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಪೂರ್ಣಗೊಳಿಸಿರುತ್ತಾರೆ. ರಾಯಚೂರು ಜಿಲ್ಲೆಯ ಹೆಮ್ಮೆಯ ವಿಷಯವೇನೆಂದರೆ ರಾಯಚೂರು ಜಿಲ್ಲೆಯ ರಾಜಕೀಯ ಇತಿಹಾಸದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವುದು. ಈ ಹಿಂದಿನ ಯಾವೊಬ್ಬ ನಾಯಕರು ಸಹ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವುದು ಇತಿಹಾಸದಲ್ಲಿ ದಾಖಲಿರುವುದಿಲ್ಲ. ಹಾಗೆಯೇ ಇವರ ನಾಯಕತ್ವದಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದ ತಮ್ಮ ಉಸ್ತುವಾರಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭೆಗೆ ಸ್ಪರ್ಧಿಸಿದ್ದ ಎಲ್ಲ 6 ಜನ ಸಂಸದರ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಅಂತಹ ನಾಯಕರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಡಿ.ಕೆ. ಮುರಳಿ ಯಾದವ್ ವಕೀಲರು, ರಾಜ್ಯ ಉಪಾಧ್ಯಕ್ಷರು, ಕೆಪಿಸಿಸಿ ಹಿಂದುಳಿದ ವರ್ಗ ವಿಭಾಗ ಬೆಂಗಳೂರು ಮತ್ತು ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗ ವಿಭಾಗ ರಾಯಚೂರು. ಮಾನ್ಯ ಎ ವಸಂತ್ ಕುಮಾರ್ ಸರ್ ಅವರು ಬಹಳ ತಳಮಟ್ಟದ ಸಂಘಟನೆಯಿಂದ ಬೆಳೆದು ಬಂದು ಇಂದು ವಿಧಾನ ಪರಿಷತ್ ಸದಸ್ಯರಾಗಿರುವುದು ಅತ್ಯಂತ ದೊಡ್ಡ ಸಾಧನೆ. ಮೊದಲು ಅವರು ತಮ್ಮ ರಾಜಕೀಯ ಜೀವನವನ್ನು ಎನ್ಎಸ್ಯು ಮೂಲಕ ಪ್ರಾರಂಭಿಸಿ ರಾಯಚೂರು ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದರು. ತದನಂತರ ರಾಯಚೂರು ನಗರಸಭೆ ಚುನಾವಣೆ ಕಣದಲ್ಲಿ 3 ಬಾರಿ ಜಯಿಸಿ ನಗರಸಭೆ ಸದಸ್ಯರಾದರು. ತದನಂತರ ಆರ್ಡಿಎ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ರಾಯಚೂರು ನಗರದಲ್ಲಿ ಹೊಸ ಉದ್ಯಾನವನಗಳನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ತದನಂತರ 11 ವರ್ಷಗಳ ಕಾಲ ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಆ ಅವಧಿಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದಲೇ ಕಟ್ಟಿ ಬೆಳೆಸಿದ ಕೀರ್ತಿ ಎ ವಸಂತ್ ಕುಮಾರ್ ಸಾರ್ ಅವರಿಗೆ ಸಲ್ಲುತ್ತದೆ. 2008ರಲ್ಲಿ ಲಿಂಗಸುಗೂರು ವಿಧಾನಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪರಾಭವಗೊಂಡರು. ಕುಗ್ಗದೆ ಪಕ್ಷ ಸಂಘಟನೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಪಕ್ಷ ಸಂಘಟನೆಯಲ್ಲಿ ಇವರ ಪ್ರಭಾವವನ್ನು, ಸಂಘಟನಾ ಚತುರತೆಯನ್ನು ಗುರುತಿಸಿದ ಹೈಕಮಾಂಡ್ ಇವರನ್ನು ತುಂಗಭದ್ರಾ ಕಾಡಾ ಅಧ್ಯಕ್ಷರನ್ನಾಗಿ ನೇಮಿಸಿತು. ತದನಂತರ ಕೆಪಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಕಾರ್ಯಾಧ್ಯಕ್ಷರಾಗಿ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಿತು. ಈ ಎಲ್ಲಾ ಜವಾಬ್ದಾರಿಗಳಿಗೆ ಕಿರೀಟವಿತ್ತಂತೆ ಎಂಬಂತೆ ಕರ್ನಾಟಕ ವಿಧಾನಸಭೆಯ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದರು. ವಿಧಾನಸಭೆ ಪ್ರವೇಶ ಪಡೆದ ನಂತರ ಸನ್ಮಾನ್ಯ ಶ್ರೀ ಎ ವಸಂತ್ ಕುಮಾರ್ ಅವರು ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ವಿಧಾನಸಭೆಯಲ್ಲಿ ಧ್ವನಿಯಾದರು. ರಾಯಚೂರು ನಗರ ಮತ್ತು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ತಮ್ಮ ನಿರಂತರ ಪ್ರಯತ್ನದಿಂದ 21 ಕೋಟಿ ಅನುದಾನ ನೀಡಿ ರಾಯಚೂರು ಜಿಲ್ಲೆಯ ಅನೇಕ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಇವರ ಸೇವೆ ಹೀಗೆ ಸಾಗಲಿ ಎಂದು ಇವರಿಗೆ ಭಗವಂತನು ಆಯುರಾರೋಗ್ಯ ಆಶೀರ್ವಾದ ನೀಡಲೆಂದು ಶ್ರೀ ಎ ವಸಂತ್ ಕುಮಾರ್ ಅಭಿಮಾನಿಗಳ ಸಂಘದ ಸದಸ್ಯರು ಪ್ರಾರ್ಥಿಸಿ ಹುಟ್ಟುಹಬ್ಬದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. Raichur, where dreams become direction. Dream. Learn. Grow. Lead. Become. Join Vedanta for your better future. At Vedanta, we don't just teach, we prepare you to win. Science or commerce, BBA, BCA or BCom, your journey starts here. JEE, NEET, CA foundations from expert faculty with proven results. District topper from last 7 years, consistent results, trusted by Raichur. Don't just study, build your future. At Vedanta, start strong, finish ahead.
ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನ ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜಿನ್ಯೂನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ಹಟ್ಟಿ ಪಟ್ಟಣದ ಹಿರಿಯ ಪತ್ರಕರ್ತ ಸೋಮಣ್ಣ ಗುರಿಕಾರ ಅವರ ನಿಧನ ಹಿನ್ನೆಲೆಯಲ್ಲಿ ನಗರದ ಪತ್ರಿಕಾ ಭವನದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಶ್ರದ್ಧಾಂಜಲಿ ಸಭೆ ನಡೆಯಿತು. ಸಭೆಯಲ್ಲಿ ಸೋಮಣ್ಣ ಗುರಿಕಾರ ಅವರ ಭಾವಚಿತ್ರಕ್ಕೆ ಪತ್ರಕರ್ತರು ಪುಷ್ಪ ನಮನ ಸಲ್ಲಿಸಿ ಗೌರವ ಸೂಚಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಮಾತನಾಡಿ, ಹಟ್ಟಿ ಚಿನ್ನದ ಗಣಿ ಪಟ್ಟಣದಲ್ಲಿ ಕಳೆದ 20 ವರ್ಷಗಳಿಂದ ಒಂದೇ ಸಂಸ್ಥೆಯಲ್ಲಿ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದ್ದ ಸೋಮಣ್ಣ ಗುರಿಕಾರ ಅವರು ಕಾರ್ಮಿಕರ ಕುಟುಂಬದಿಂದ ಬಂದವರಾಗಿದ್ದು, ಪತ್ರಿಕಾ ವೃತ್ತಿಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ್ದರು ಎಂದು ಸ್ಮರಿಸಿದರು. ಕಳೆದ 5-6 ವರ್ಷಗಳಿಂದ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಈ ವೇಳೆ ಸ್ನೇಹಿತರು ಹಾಗೂ ಸಹೋದ್ಯೋಗಿಗಳು ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವ ಮೂಲಕ ನೆರವಾಗಿದ್ದರು. ಸಿಎಂ ನಿಧಿ ಸೇರಿದಂತೆ ಹಲವರ ಸಹಾಯದಿಂದ ಚಿಕಿತ್ಸೆಗಾಗಿ ಆರ್ಥಿಕ ನೆರವು ಒದಗಿಸಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವುದು ದುಃಖಕರ ಸಂಗತಿಯಾಗಿದೆ ಎಂದು ಹೇಳಿದರು. ಪತ್ರಕರ್ತರ ವೃತ್ತಿಯಲ್ಲಿ ಭದ್ರತೆಯ ಕೊರತೆ ಇದೆ. ಆರೋಗ್ಯ ಸಮಸ್ಯೆಗಳಿದ್ದರೂ ಅನೇಕರು ಆರ್ಥಿಕ ಸಂಕಷ್ಟದ ನಡುವೆಯೇ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಇದೆ. ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಸಾಧ್ಯವಾಗದೆ ಒತ್ತಡದ ಬದುಕು ಸಾಗಿಸುವ ಪರಿಸ್ಥಿತಿ ಪತ್ರಕರ್ತರದ್ದಾಗಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು.
ಗ್ರಾಮೀಣ ಭಾಗದ ಹಲವಾರು ಪತ್ರಕರ್ತರು ದುಶ್ಚಟಗಳಿಗೆ ಒಳಗಾಗಿ ಆರೋಗ್ಯ ಕಳೆದುಕೊಳ್ಳುತ್ತಿದ್ದಾರೆ. ಸಂಕಷ್ಟದಲ್ಲಿರುವ ಪತ್ರಕರ್ತರಿಗೆ ಸಂಘದಿಂದಲೂ ಸಮರ್ಪಕ ನೆರವು ನೀಡಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದರು. ಸರ್ಕಾರದಿಂದ ಮಾನ್ಯತೆ ಪಡೆದ ಕೆಲ ಪತ್ರಕರ್ತರಿಗೆ ಮಾತ್ರ ಆರೋಗ್ಯ ಸೇರಿದಂತೆ ವಿವಿಧ ಸೌಲಭ್ಯಗಳು ದೊರೆಯುತ್ತಿವೆ. ಇದರಿಂದ ಅನೇಕ ಗ್ರಾಮೀಣ ಪತ್ರಕರ್ತರು ವಂಚಿತರಾಗುತ್ತಿದ್ದಾರೆ. ಆಂಧ್ರ ಪ್ರದೇಶ ಮಾದರಿಯಲ್ಲಿ ಗ್ರಾಮೀಣ ಭಾಗದ ಮಾನ್ಯತೆ ಹೊಂದಿದ ಪತ್ರಕರ್ತರಿಗೂ ಸೌಲಭ್ಯಗಳು ದೊರೆಯುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸುಮಾರು 2 ವರ್ಷಕ್ಕೂ ಹೆಚ್ಚು ಕಾಲ ಮಾಧ್ಯಮ ಗುರಿಕಾರ ಅವರು ಅನಾರೋಗ್ಯದ ನಿಮಿತ್ತ ಇತ್ತೀಚೆಗೆ ಸರ್ ಆ ಕಡೆಯಿಂದ ಕಟ್ಟಿ ಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರಾಗಿರುವ ಇತ್ತೀಚೆಗೆ ಕಳೆದ 2 ದಿನಗಳ ನಿಧನರಾಗಿದ್ದಾರೆ. ಹಟ್ಟಿ ಚಿನ್ನದ ಗಣಿಯಲ್ಲಿ ವರದಿಗಾರರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಆರಂಭದಿಂದ ನಿರ್ವಹಣೆ ಮಾಡಿದ್ದಾರೆ. ಹಟ್ಟಿ ಚಿನ್ನದ ಗಣಿ ಕಂಪನಿಯ ಕಾರ್ಮಿಕ ಮಗನಾಗಿ ಸೋಮಣ್ಣ ಓದಿದ್ದು ಅಲ್ಪ ಆದರೂ ಕೂಡ ಆರಿಸಿಕೊಂಡಿದ್ದು ಮಾತ್ರ ಪತ್ರಿಕಾ ಕ್ಷೇತ್ರದ ವೃತ್ತಿಯನ್ನು. ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂಥ ಅನೇಕ ವರದಿಗಳನ್ನು ಸೋಮಣ್ಣ ಅವರು ಮಾಡಿದ್ದಾರೆ. ಹಾಗೆ ಕಂಪನಿ ಕಣ್ಣು ತೆರೆಸುವಂಥ ಕೆಲಸವನ್ನು ಕೂಡ ಸೋಮಣ್ಣ ಅವರು ಮಾಡಿದ್ದಾರೆ. ಹಾಗೆ ಕಳೆದ 5-6 ವರ್ಷಗಳಿಂದಲೇ ಅನಾರೋಗ್ಯಕ್ಕೆ ಸೋಮಣ್ಣ ಅವರು ಒಳಗಾಗಿದ್ದರು. ಸೊ ಇನ್ನೇನು ತೀರ್ಕೊಂಡ್ರು ಅವರು ಅಂದ್ಕೊಂಡು ಅವರನ್ನು ಮನೆಗೆ ಶಿಫ್ಟ್ ಮಾಡ್ತಾರೆ. ಅದಾದಮೇಲೆ ಲಿಂಗ್ಸ್ಗೂರಿನ ಪತ್ರಕರ್ತ ಸ್ನೇಹಿತರು ಅವರನ್ನು ಮತ್ತೆ ಸತ್ರ ಮನೆಯಲ್ಲಿ ಸಾಯೋದು ಬೇಡ, ಆಸ್ಪತ್ರೆಯಲ್ಲಿ ಸಾಯಲಿ ಅಂದ್ಕೊಂಡು ಅವ್ರನ್ನ ಮತ್ತೆ ಲಿಂಗ್ಸ್ಗೂರು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ
ಅವರಿಗೆ ಚಿಕಿತ್ಸೆಯನ್ನು ಮಾಡ್ತಾರೆ. ಅಂದು ಅವರು ಗುಣಮುಖರಾಗಿ 5-6 ವರ್ಷಗಳಿಂದ ಭಾಳ ಆರೋಗ್ಯವಾಗಿ ಇದ್ದರು. ಸೊ ಮತ್ತೆ ಆ ಕಾಯಿಲೆ ಅಂಟಿಕೊಂಡಿರೋದ್ರಿಂದ ನಮ್ಮನ್ನೆಲ್ಲರನ್ನೂ ಕೂಡ ಅವರು ಬಿಟ್ಟು ಹೋಗಿದ್ದಾರೆ. ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಿದ್ದಂಥ ಸೋಮಣ್ಣ ಅವರು ಅವರ ಚಿಕಿತ್ಸೆ ನೆರವಿಗಾಗಿ ನಾವು ಕೂಡ ಸಂಘದ ಪ್ರಯತ್ನದ ಮೂಲಕ ಅವರಿಗೆ 1 ಲಕ್ಷ CM ಪರಿಹಾರ ನಿಧಿಯಿಂದ ಕೊಡಿಸುವಂಥ ಕೆಲಸವನ್ನು ಮಾಡಿದ್ವಿ ಮತ್ತು ಅಲ್ಲೇ ಇರುವಂಥ ಸ್ಥಳೀಯ ದಾನಿಗಳಿಂದ ಕೂಡ ಅವರ ಚಿಕಿತ್ಸೆಗೆ ನೆರವು ಮಾಡುವಂಥ ಕೆಲಸವನ್ನು ಮಾಡಿದರೂ ಕೂಡ ನಾವು ಅವರನ್ನು ಇವತ್ತಿನ ದಿನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಹಾಗೆಯೇ ಏನಾಗಿದೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂಥ ಪತ್ರಕರ್ತರಿರ್ಬೋದು, ನಗರ ಭಾಗದಲ್ಲಿ ಹಿರಿಯ ಪತ್ರಕರ್ತ ಶಿವಮೂರ್ತಿ ಹಿರೇಮಠ ಮಾತನಾಡಿ, ಕಳೆದ 12 ವರ್ಷಗಳಿಂದ ಸೋಮಣ್ಣ ಗುರಿಕಾರ ಅವರೊಂದಿಗೆ ಕೆಲಸ ಮಾಡಿದ್ದೇವೆ. ಉತ್ತಮ ಬರವಣಿಗೆ ಶೈಲಿಯ ಜೊತೆಗೆ ಎಲ್ಲರೊಂದಿಗೂ ಆತ್ಮೀಯ ಬಾಂಧವ್ಯ ಹೊಂದಿದ್ದವರು. ಹಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿ ನಡೆದ ಅನೇಕ ಸಮಸ್ಯೆಗಳ ಕುರಿತು ಪರಿಣಾಮಕಾರಿ ವರದಿಗಳನ್ನು ಪ್ರಕಟಿಸಿ ಸರ್ಕಾರದ ಗಮನ ಸೆಳೆದಿದ್ದರು ಎಂದು ಹೇಳಿದರು. ಅದು ಮೊದಲು ಕಂಪ್ಯೂಟ್ರು ಕೇವಲ ರಾಯಚೂರಲ್ಲಿ ಬಿಟ್ಟರೆ ಯಾವುದೂ ಇದ್ದಿಲ್ಲ. ಅವಾಗ ಬರೆದು ಬಾಕ್ಸ್ನಲ್ಲಿ ಹಾಕ್ತಿದ್ರು, ಕಳಿಸ್ತಿದ್ರು. ನಿಜವಾಗಿ ಉತ್ತಮ ಬರವಣಿಗೆಯನ್ನು ಹೊಂದಿರತಕ್ಕಂಥದ್ದು, ನೀಟಾಗಿ ಒಂದು ವರದಿಯನ್ನು ಬರೆದು ಕಳಿಸ್ತಕ್ಕಂಥದ್ದು, ಏನು ಚೇಂಜಸ್ ಮಾಡಬೇಕಾಗಿದ್ದಿಲ್ಲ ಆ ರೀತಿಯಲ್ಲಿ ಬರೆದು ಕಳಿಸ್ತಕ್ಕಂಥ 3-4 ವರದಿಗಳಲ್ಲಿ ಇವರು ಕೂಡ ಒಬ್ಬರಾಗಿತ್ತು. ಭಾಳಷ್ಟು ಮಿತಭಾಷಿ, ಏನು ಕೇಳ್ತೀವಿ ಅಷ್ಟೇ ಮಾತ್ರ ಉತ್ತರ ಕೊಡ್ತಿದ್ದ ಹೊರತು ಹೆಚ್ಚಿಗೆ ಮಾತಾಡ್ತಿದ್ದಿಲ್ಲ. ಯಾವುದೇ ಸಮಸ್ಯೆಯನ್ನು ಕೂಡ ಬೇರೆಯವ್ರ ಮುಂದೆ ಹೇಳ್ತಿದ್ದಿಲ್ಲ. ನನ್ನ ಅನುಭವ ಪ್ರಕಾರ, ಯಾಕಂದರೆ ನಾನು ಟೆಸ್ಟ್ನಲ್ಲಿ ಮಾಡಿದ್ರು ಕೂಡ ಅಷ್ಟೇ ವರದಿಗಾರರಾಗಿತ್ತು. ಅವರು ಕೂಡ ಯಾವುದಾದ್ರೂ ಸಮಸ್ಯೆ ಇರ್ಬೋದು, ಯಾವುದೇ ಬೇರೆಯವ್ರ ಮುಂದೆ ಹೇಳ್ತಿದ್ದಿಲ್ಲ. ಆಫೀಸಿಗೆ ತೊಂದರೆ ಇರ್ಬೋದು, ಯಾವುದೇ ನಮ್ಮ ವೈಯಕ್ತಿಕ ಸಮಸ್ಯೆ ಅಂತೂ ನ್ಯಾಯಕ್ಕೆ ನಮ್ಗೆ ಹೇಳ್ತಿದ್ದಂತ ನೋಡಿಲ್ಲ ನಾನು. ಆದರೆ ಭಾಳಷ್ಟು ಅವರ ಉತ್ತಮ ಬರವಣಿಗೆ, ಅದರಲ್ಲಿ ಹಟ್ಟಿ ಚಿನ್ನದ ಗಣಿ ಒಂದು ಲಾಸ್ನಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಉತ್ತಮ ಲೇಖನಗಳನ್ನು ಬರೆಯುವ ಮೂಲಕ ಒಂದು ಸಾಕಷ್ಟು ಅಲ್ಲಿ ಬದಲಾವಣೆಗಳು ಕೂಡ ಕಾರಣ ಆದದ್ದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಅವರ ನಿಧನ ನಮಗೆ ಭಾಳಷ್ಟು ದುಃಖವನ್ನು ಮಾಡಿದೆ. ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ಕೊಳ್ಳೋಣ ಅಂತ ಹೇಳ್ತಾ ಮಾತಾಡ್ತಾರೆ. ಪತ್ರಕರ್ತ ಮಂಜುನಾಥ ಸಾಲಿ ಮಾತನಾಡಿ, ಸೋಮಣ್ಣ ಗುರಿಕಾರ ಎಲ್ಲರೊಂದಿಗೆ ಸ್ನೇಹಪೂರ್ವಕವಾಗಿ ವರ್ತಿಸುತ್ತಿದ್ದರು. ಯಾವುದೇ ಕೆಲಸ ನೀಡಿದರೂ ಸಮಯಕ್ಕೆ ಸರಿಯಾಗಿ ವರದಿ ಕಳುಹಿಸುವ ಗುಣ ಅವರಲ್ಲಿತ್ತು. ತಮ್ಮ ಸಮಸ್ಯೆಗಿಂತ ಇತರರ ಸಮಸ್ಯೆಗಳಿಗೆ ಸ್ಪಂದಿಸುವ ಮನೋಭಾವ ಹೊಂದಿದ್ದರು ಎಂದು ಸ್ಮರಿಸಿದರು. ನಾನು ಭಾಳ ವರ್ಷದಿಂದ ಒಟ್ಟಿಗೆ ಹಾಗಾಗಿ ಸುದ್ದಿ ವಿಷಯಕ್ಕಾಗಿ ಮಾತಾಡ್ತಿರೋ ಸಂದರ್ಭದಲ್ಲಿ ಕೂಡ ಆಬ್ಜೆಕ್ಟಿವ್ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೋ ರೀತಿಯಲ್ಲಿ ಅಂತ ಕೊಡುವಂಥದ್ದು. ಈಗ ಒಂದು ಸ್ಟೋರಿ ಕಳಿಸಿಲ್ಲ, ಇದೆಲ್ಲ ಮಾಹಿತಿ ಬೇಕು ಅಂತ ಕೇಳಿದಾಗ ಕೂಡ ಹೆಚ್ಚಿಗೆ ಏನು ಹೇಳ್ತಾರಲ್ಲ, ಆಯಿತು ಸರ್, ಮುಗಿತು ಸರ್, ಕಳಿಸ್ತೀನಿ ಸರ್, ಇಷ್ಟಕ್ಕೆ ಸೀಮಿತ ಆದಂಥ ಸ್ವಭಾವ. ಉಳಿದಂತೆ ಹೊರಗಡೆಯೂ ಕೂಡ ಎಲ್ಲರ ಜೊತೆಗೆ ಅತ್ಯಂತ ಆಪ್ಯಾಗಿ ಬೆರೆಯುವಂಥದ್ದು. ಅಂದರೆ ಎಲ್ಲರ ಜೊತೆಗೆ ತುಂಬ ಚೆನ್ನಾಗಿ ಬೆರೀತಿರೋದಕ್ಕಿಂತ ಎಲ್ಲರನ್ನೂ ಮಾತನಾಡಿಸುವಂಥ ಸ್ವಭಾವ. ನಾವಂತರೂ ನಿರೀಕ್ಷೆ ಮಾಡಿಲ್ಲ ಅದರ ಸಾವು ಇಷ್ಟು ಬೇಗ ಬರುತ್ತೆ ಅಂತೇಳಿ. ಅತ್ಯಂತ ದುಃಖ ಸಂಗತಿ. ಯಾಕಂತಂದರೆ 5-6 ವರ್ಷದಿಂದಲೇ ತುಂಬ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ನಾನು ಡೆಸ್ಕಲ್ಲಿದ್ದೆ, ಅವರೆಲ್ಲರಿಗೆ ಸ್ವಲ್ಪ ನೆರವು ಕೊಡಬೇಕಾಯಿತು. ಆ ಸಂದರ್ಭದಲ್ಲಿ ನಾವು ಅಂದ್ಕೊಂಡಿವಿ ತುಂಬ ನಮ್ಮ ಬಳಗದಲ್ಲಿ ಒಬ್ಬ ಅಭ್ಯರ್ಥಿ ಅಥವಾ ನಮ್ಮ ಜೊತೆಗಿರ್ತಕ್ಕಂಥ ಸಹಪಾಠಿ ಇಲ್ಲದಾಗ್ತಾನೋ ಅಂತ ಒಂದು ಭಗವಂತೆ ಕಾಡಿತ್ತು. ದೇವರ ಅದೃಷ್ಟ ಏನೋ ಕನಿಷ್ಠ ಇಷ್ಟು ವರ್ಷಗಳಿಗೆ ಆ ಥರನ ಬದುಕೋದಕ್ಕೆ ದಾರಿ ಮಾಡಿಕೊಟ್ಟ. ಆದರೆ ಮತ್ತೆ ಇತ್ತೀಚೆಗಷ್ಟೇ ಕೆಲವು ದಿನಗಳಿಂದ ಮತ್ತೆ ನನಗೆ ಫೋನ್ ಮಾಡಿದ್ರು, ಮತ್ತು ಮೆಸೇಜ್ ಕೂಡ ಹಾಕಿದ್ರು. ನನ್ನ ಆರೋಗ್ಯ ತುಂಬ ಕ್ಷೀಣಿಸಿದೆ. ಅಂದರೆ ಸುದ್ದಿ ವಿಚಾರವಾಗಿ ನಾನು ಮಾತಾಡಿದ ಸಂದರ್ಭ ಅವರು ಮತ್ತೆ ಈ ವಿಷಯವನ್ನು ಪ್ರಸ್ತಾಪ. ಪತ್ರಕರ್ತ ಅಂಬಣ್ಣ ಅರೋಲಿಕರ್ ಮಾತನಾಡಿ, ಸಂಕಷ್ಟದಲ್ಲಿರುವ ಪತ್ರಕರ್ತರ ಕುಟುಂಬಗಳಿಗೆ ನೆರವಾಗುವ ಕಾರ್ಯ ಮಾಡಬೇಕಾಗಿದೆ. ಒತ್ತಡದ ನಡುವೆಯೂ ಪತ್ರಕರ್ತರು ಕೆಲಸ ನಿರ್ವಹಿಸುತ್ತಿದ್ದಾರೆ. ಪತ್ರಕರ್ತರ ಅಭಿವೃದ್ಧಿಗೆ ನಾವು ಎಲ್ಲರೂ ಕೈ ಜೋಡಿಸಬೇಕು. ಇನ್ಶೂರೆನ್ಸ್, ಆರೋಗ್ಯ, ಚಿಕಿತ್ಸೆ ವೆಚ್ಚ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಒದಗಿಸುವ ಕೆಲಸ ಆಗಬೇಕಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಸಮಿತಿ ಸದಸ್ಯ ಬಸವರಾಜ ನಾಗಡದಿನ್ನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಯ್ಯ ಸ್ವಾಮಿ ಕುಕನೂರು, ಉಪಾಧ್ಯಕ್ಷ ಮಹಾನಂದ, ಖಜಾಂಚಿ ಮಲ್ಲಿಕಾರ್ಜುನಯ್ಯ, ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಅಧ್ಯಕ್ಷ ವಿಜಯ್ ಜಾಗಟಗಲ್, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹೂಗಾರ, ಪ್ರಮುಖರಾದ ಶಿವಪ್ಪ ಮಡಿವಾಳರ್, ಚನ್ನಬಸವ ಬಾಗಲವಾಡ, ಖಾನ್ಸಾಬ್ ಮೋಮಿನ್, ಪಾಷಾ ಹಟ್ಟಿ, ಲಕ್ಷ್ಮೀ ಪ್ರಸನ್ನ, ಲಕ್ಷ್ಮಣ ಕಪ್ಗಲ್, ಚಂದ್ರಕಾಂತ್ ಮಸಾನಿ, ವಾಗೀಶ್ ಪಾಟೀಲ್, ಗುರುಗೌಡ, ಅಣ್ಣಪ್ಪ ಮೇಟಿಗೌಡ, ಮುತ್ತಣ್ಣ ಹೆಳವರ, ಛಾಯಾಗ್ರಾಹಕರಾದ ಯಲ್ಲಪ್ಪ, ಮಹಮ್ಮದ್ ಜಿಲಾನಿ, ಖಾದರ್, ಶಿವಕುಮಾರ್, ಬಾಲು, ಅಯ್ಯಪ್ಪ ಪಿಕ್ಕಲಿಹಾಳ ಸೇರಿದಂತೆ ಅನೇಕರಿದ್ದರು. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯರನ್ನಾಗಿ ರೇಣುಕಾ ತಿಮ್ಮಪ್ಪ ಫಿರಂಗಿ ಮತ್ತು ಡಾಕ್ಟರ್ BK ದೇಸಾಯಿ ಇವರನ್ನು ನೇಮಿಸಿ ರಾಜ್ಯಪಾಲ ಥಾಮರ್ ಚಂದ್ ಗೆಹ್ಲೋಟಿ ಆದೇಶಿಸಿದ್ದಾರೆ. ಮುಂದಿನ 3 ವರ್ಷದ ಅವಧಿಗೆ ಸದಸ್ಯರನ್ನಾಗಿ ನೇಮಿಸಲಾಗಿದೆ. ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ರೇಣುಕಾ ತಿಮ್ಮಪ್ಪ ಫಿರಂಗಿ ಹಾಗೂ ಕೃಷಿ ತಜ್ಞ ಕ್ಷೇತ್ರದಿಂದ ಡಾಕ್ಟರ್
ಡಾಕ್ಟರ್ ಬಿಕೆ ದೇಸಾಯಿ ಇವರನ್ನು ಸದಸ್ಯರನ್ನಾಗಿ ನೇಮಿಸಲಾಗಿದೆ. ಈಜಲು ತೆರಳಿದ್ದ ಯುವಕನೊಬ್ಬ ಹೊಂಡದಲ್ಲಿ ಮುಳುಗಿ ಮೃತಪಟ್ಟ ಘಟನೆ ಜಿಲ್ಲೆಯ ದೇವದುರ್ಗ ತಾಲೂಕಿನ ಮದರಕಲ್ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ 18 ವರ್ಷದ ನಬೀಸಾಬ್ ಮೃತ ಯುವಕನಾಗಿದ್ದಾನೆ. ಸ್ನೇಹಿತರೊಂದಿಗೆ ಗ್ರಾಮದ ಹೊಂಡಕ್ಕೆ ಈಜಲು ತೆರಳಿದ್ದ ವೇಳೆ ದುರ್ಘಟನೆ ಸಂಭವಿಸಿದೆ ಎನ್ನಲಾಗಿದೆ. ಈಜಾಡುತ್ತಿದ್ದ ಸಂದರ್ಭದಲ್ಲಿ ನಬೀಸಾಬ್ ಹೊಂಡದ ಕೆಸರಿನಲ್ಲಿ ಸಿಲುಕಿಕೊಂಡಿದ್ದಾನೆ. ಸ್ನೇಹಿತರು ರಕ್ಷಿಸಲು ಪ್ರಯತ್ನಿಸಿದರೂ ಸಾಧ್ಯವಾಗದೆ ಆತ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಧಾವಿಸಿದ್ದು ಕುಟುಂಬ ಸದಸ್ಯರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಜಾಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಾಗಿದ್ದು ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಸಗೊಬ್ಬರ ಕೊರತೆ ಮಧ್ಯೆ ಬೆಲೆ ಏರಿಕೆ. ಕನಿಷ್ಠ ಬೆಂಬಲ ಬೆಲೆ ಖರೀದಿಸಿದ ಬಾಕಿ ಹಣ ಪಾವತಿಸದಿದ್ದರೆ ಹೋರಾಟ. ಚಾಮರಸ್ ಮಾಲಿ ಪಾಟೀಲ್. ವೀರಶೈವ ಲಿಂಗಾಯತ ಮಹಾಸಭಾದಿಂದ ಪ್ರತಿಭಾ ಪುರಸ್ಕಾರ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಚಂದ್ರಶೇಖರ್ ಮಿರ್ಜಾಪುರ ಮನವಿ. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಹುಟ್ಟುಹಬ್ಬ. ಅಭಿಮಾನಿಗಳಿಂದ ಶುಭ ಹಾರೈಕೆ. ಪತ್ರಕರ್ತ ಸೋಮಣ್ಣ ಗುರಿಕಾರಹಟ್ಟಿ ಅಕಾಲಿಕ ನಿಧನ. ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ. ಕೃಷಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾಗಿ ರೇಣುಕಾ ತಿಮ್ಮಪ್ಪ ಫಿರಂಗಿ ನೇಮಕ. ಮತ್ತು ಹೊಂಡದಲ್ಲಿ ಮುಳುಗಿ ಮದರಕಲ್ ಗ್ರಾಮದ ಯುವಕ ಸಾವು. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.